ಎಲ್ರಿಗೂ ನಮಸ್ಕಾರ. ಸುಕನ್ಯಾ ಮಾರುತಿಯವರ ಒಮ್ಮೆ ನಗುತ್ತೇವೆ ಕವಿತೆಯನ್ನು ಗಮನಿಸೋಣ. ದನಗಳಿಗೆ ಮೇವಿಲ್ಲ, ಜನಗಳಿಗೆ ನೀರಿಲ್ಲ, ಗಂಜಿಗೂ ಗತಿಯಿಲ್ಲ. ನನ್ನವರು ಸತ್ತ ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಕಥನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ. ಏನೂ ಮಾಡಲಾಗದೆ, ಅವರ ಸ್ಥಿತಿ ನೋಡಲಾಗದೆ, ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ. ಧಗಧಗಿಸಿ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ. ನನ್ನವರಿಗಾಗಿ ನಾನೆಂದೂ ನಂಬಿರದ ದೇವರಲ್ಲಿ ಮೊರೆ ಇಡುತ್ತೇನೆ. ಕಂಡೇ ಇರದ ದೈವದ ಸಹಾಯ ಬೇಡುತ್ತೇನೆ. ಯಾರೂ ನನ್ನವರ ಕೈ ಹಿಡಿಯದಾದಾಗ ನನ್ನ ಕಂಬನಿಯ ಲಾವಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ. ಬೆಂಕಿ ನಾಲೆಗೆ ಚಾಚಿ ನನ್ನವರ ದಾರಿದ್ರ್ಯವನ್ನೇ ಆಪೋಷಣ ಮಾಡುತ್ತೇನೆ. ಅವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ, ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ. ನನ್ನವರನ್ನು, ನನ್ನ ಪ್ರೀತಿಯ ಜನಗಳನ್ನು, ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ. ಧಗೆಯಿಂದ ಹೊರಗುಣಿಸುತ್ತೇನೆ, ಹೊಗೆಯಿಂದ ಪಾರು ಮಾಡುತ್ತೇನೆ. ನನ್ನವರನ್ನು ನಗಿಸುತ್ತೇನೆ. ಆಗ ನಗುತ್ತೇನೆ. ಕೊನೆಯಿಲ್ಲದ ನಗು, ಮೊನೆಯಿಲ್ಲದ ನಗು, ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು, ಮಳೆ ಸುರಿಸುವ ನಗು, ಹೊಳೆ ಹರಿಸುವ ನಗು, ಬೆಳೆ ಬೆಳೆಸುವ ನಗು, ದನ ಜನ ಎಲ್ಲ ಕೂಡಿ ನಗುತ್ತೇವೆ. ಒಮ್ಮೆ ನಕ್ಕೇ ನಗುತ್ತೇವೆ. ಸುಕನ್ಯಾ ಮಾರುತಿಯವರು ಒಮ್ಮೆ ನಗುತ್ತೇವೆ ಪದ್ಯದಲ್ಲಿ ಶೋಷಿತ ಸಮುದಾಯದ ಬದುಕು ಬವಣೆ ಮತ್ತು ಅನುಭವಿಸ್ತಾ ಇರುವಂಥ ಅಸಮಾನತೆಯನ್ನು ವಿಸ್ತಾರವಾಗಿ ಕಣ್ಣಿಗೆ ಕಟ್ಟುವಂತೆ ಬಿಂಬಿಸಿದ್ದಾರೆ. ಪ್ರತಿಯೊಂದು ಸಾಲಿನಲ್ಲಿ ಕೂಡ ಅವರ ಬಡತನವನ್ನು, ಅವರ ಅಸಹಾಯಕತೆಯನ್ನು, ಅಸ್ಪೃಶ್ಯತೆಯ ಒಂದು ಪದ್ಧತಿಯನ್ನು ಮತ್ತು ಹೇಗೆ ಅವರು ಜೀವಿಸೋದಕ್ಕೆ ಅಸಮಾನತೆಯಿಂದ ತೊಂದರೆ ಆಗ್ತಾ ಇದೆ, ಆರ್ಥಿಕವಾಗಿ ಹೇಗೆ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಹೇಗೆ ಅಂಚಿಗೆ ತಳ್ಳಲ್ಪಟ್ಟಿದ್ದಾರೆ ಅನ್ನುವ ವಿಚಾರವನ್ನು ತುಂಬ ಸಶಕ್ತವಾಗಿ, ತುಂಬ ಕ್ರೋಧಭರಿತವಾಗಿ ಇಲ್ಲಿ ದಾಖಲಿಸಿದ್ದಾರೆ. ಮುಂದುವರಿದು ಈ ಅಸಮಾನತೆಯನ್ನು ನೀಗಿಕೊಳ್ಳೋದಕ್ಕೆ ನಾವು ಏನೆಲ್ಲ ಮಾಡ್ಬೋದು ಅಂತ ಪ್ರಯತ್ನಪಟ್ಟು ಸಾಧ್ಯವೇ ಆಗ್ತಿಲ್ಲ ಅಂದಾಗ ಅಸಹಾಯಕರಾಗಿ ದೇವರ ಮೊರೆಯನ್ನು ಕೂಡ ಹೋಗ್ತಾರೆ. ಎಂದೂ ನಂಬದ ದೇವರನ್ನು ಕೂಡ ಆರ್ತನಾದದಿಂದ ಬೇಡಿಕೊಂಡು ಈ ಸಂಕಟದಿಂದ ಮುಕ್ತಿ ಕೊಡು, ಈ ಅಸಮಾನತೆಯಿಂದ, ಈ ಶೋಷಣೆಯಿಂದ ಮುಕ್ತಿಯನ್ನು ಕರುಣಿಸು ಅಂತ ಕೇಳ್ಕೊಳ್ತಿದ್ದಾರೆ. ಮತ್ತು ಅದು ಕೂಡ ವಿಫಲ ಅಂತ ಅರಿವಾದಾಗ ಸ್ವಪ್ರಯತ್ನದಿಂದ, ತಮ್ಮ ಸ್ವಂತ ಬಲದಿಂದ ಶೋಷಿತ ಸಮುದಾಯದ ಜನರು ಮೇಲೆದ್ದೇಳುವಂಥ ಒಂದು ಶಕ್ತಿಯನ್ನು ಈ ಪದ್ಯದ ಕೊನೆ ಭಾಗದಲ್ಲಿ ತುಂಬ್ತಾ ಇದ್ದಾರೆ. ನಾನು ಎಲ್ಲರನ್ನ ನಗಿಸ್ತೇನೆ, ನಾನು ಎಲ್ಲರನ್ನ ಈ ಶೋಷಣೆಯಿಂದ ದಾಟಿಸ್ತೇನೆ, ಹೊಗೆಯನ್ನು ಅಳಿಸಿ ಹೊಸ ನಗೆಯನ್ನು ಮೂಡಿಸ್ತೇನೆ ಅಂತ ಹೇಳ್ತಿದ್ದಾರೆ. ಇದು ತುಂಬ ಸಶಕ್ತವಾದ ಶೋಷಿತರ ಪರವಾದ ಧ್ವನಿಯಾಗಿ ಈ ಕವಿತೆ ಹೊರಹೊಮ್ಮಿದೆ.